ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ಇವತ್ತಿನ ವೀಡಿಯೋ ಸ್ವಲ್ಪ ಬ್ಲರ್ ಬರ್ತಾ ಇದೆ ಅನ್ಕೋತೀನಿ, ಯಾಕೆ ಅಂದರೆ ಫ್ರಂಟ್ ಕ್ಯಾಮ್ರಾದಿಂದ ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಡಿಸೈನ್ ಜೊತೆ ಬಂದಿದ್ದೀನಿ, ಮಿಷಿನ್ ಎಂಬ್ರಾಯ್ಡ್ರಿ. ಇದು ಒಂಥರ ಕಾಟನ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಪಿಂಕ್ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ. ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಸಖತ್ತಾಗಿದೆ. ಅದಕ್ಕೊಂದು ಒಳ್ಳೆ ಡಿಸೈನ್ ಕೂಡ ಮಾಡಿದ್ದೀನಿ. ಅವರು ಒಂಥರ ಸಿಂಪಲ್ಲಾಗಿ ಹಾಗೆ ಚೆನ್ನಾಗಿ ಕಾಣೋ ಥರ ಒಂದು ವರ್ಕ್ ಮಾಡಿಕೊಡಿ ಅಕ್ಕ ಅಂತ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಬಂತು ವರ್ಕ್. ಅದು ನೋಡಿ, ಫ್ರಂಟ್ ಶೇಪ್ ಬಂತು. ನಾನು ಒಂದು ಸ್ವಲ್ಪ ಡೈಮಂಡ್ ಶೇಪಲ್ಲಿ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡ್ ಯು ಶೇಪೇ ತೊಗೊಂಡಿದ್ದೀನಿ, ನೋಡಿದ್ದೀರಾ ಅಂದ್ಕೊತೀನಿ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ. ಫ್ರಂಟ್ ಬಂದು ಮಾತ್ರ ಡೈಮಂಡ್ ಶೇಪ್ ಕೇಳಿದರು ಅವರು ಫ್ರಂಟಲ್ಲಿ, ಅದಕ್ಕೋಸ್ಕರ ನಾನು ಡೈಮಂಡ್ ಶೇಪ್ ಇಡ್ತಾಯಿದ್ದೀನಿ. ಸ್ಟಾರ್ಟಿಂಗು ನಾರ್ಮಲ್ಲಾಗಿ ಗೋಲ್ಡನ್ ಕಲರ್, ಇದಂತೂ ಗೋಲ್ಡನ್ ಕಲರಲ್ಲಿ ಫ್ರೆಂಡ್ಸ್, ನೀವು ಅದು ಒಂದು ತಿಳ್ಕೊಬೇಕು. ಎಂಬ್ರಾಯ್ಡ್ರಿ ಗೋಲ್ಡನ್ ಕಲರ್ ಥ್ರೆಡ್ ಅಂದರೆ 3-4 ಕಲರ್ ಗೋಲ್ಡನ್ ಕಲರ್ ಥ್ರೆಡ್ ಬರುತ್ತೆ. ಅದನ್ನು ಸ್ವಲ್ಪ ದಯವಿಟ್ಟು ನೋಡಿ. ತುಂಬ ಡಾರ್ಕ್ ಕಲರ್, ಎಲ್ಲೋ ಇಶ್ ಗೋಲ್ಡ್ ಕಲರ್ ಬರುತ್ತೆ, ನಾರ್ಮಲ್ ಒಂದು ಗೋಲ್ಡ್ ಕಲರ್ ಬರುತ್ತೆ, ಹಾಗೆ ಸ್ವಲ್ಪ ಲೈಟ್ ಕಲರಲ್ಲೂ ಕೂಡ ಗೋಲ್ಡ್ ಕಲರ್ ಬರುತ್ತೆ. ನೀವು ಅದನ್ನು ಎಲ್ಲ ಥರನೂ ಸ್ವಲ್ಪ ತೊಗೊಂಡಿರ್ಬೇಕಾಗುತ್ತೆ. ಏಕೆಂದರೆ ಕೆಲವೊಂದು ಸೀರೆಗಳು, ಕೆಲವೊಂದು ಜರಿಗಳು ಸ್ವಲ್ಪ ಡಾರ್ಕ್ ಇರುತ್ತೆ, ಕೆಲವೊಂದು ಕಡಿಮೆ ಮೀಡಿಯಮ್ ಕಲರಲ್ಲಿರುತ್ತೆ, ಕೆಲವೊಂದು ಲೈಟ್ ಕಲರ್. ಇವತ್ತು ನಾನು ಮಾಡ್ತಾ ಇರೋಂಥ ವರ್ಕ್ ಇದೆಯಲ್ಲ, ಇದಕ್ಕೆ ಬಂದು ತುಂಬ ಅಂದರೆ ತುಂಬ ಲೈಟ್ ಕಲರ್ ಇತ್ತದು. ಆ್ಯಕ್ಚುಲಿ ಅದು ಗೋಲ್ಡ್ ಕಲರ್ ಥ್ರೆಡ್ ನಾನು ಇವಾಗ ಹಾಕ್ತಾಯಿದ್ದೀನಲ್ಲ, ಅದು ತುಂಬ ಲೈಟ್ ಕಲರ್ ಇತ್ತು. ಏನಂದರೆ ಆ ಥ್ರೆಡ್ ನನ್ನ ಹತ್ರ ಇತ್ತು, ನಾನು ಸ್ಟಾರ್ಟಿಂಗು ತಂದು ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟು 2 ಲೈನ್ಸ್ ನಾನು ಜರಿ ಥ್ರೆಡ್ನಲ್ಲೇ ಲೈನ್ನ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕರ್ವ್ ಶೇಪಲ್ಲಿ ಅದನ್ನು ಕೂಡ ನಾನು ಜರಿ ಥ್ರೆಡ್ನಲ್ಲೇ ಶೇಪ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದ್ರ ಅಮೌಂಟ್ ಎಷ್ಟು ಅಂತ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ, ಇದಕ್ಕೆ ಎಷ್ಟು ಅಮೌಂಟ್ ತೊಗೊಂಡೆ ಅಂತ. ಹಾಗೆಯೇ ಕೆಲವರೆಲ್ಲ ಏನು ಕೇಳ್ತೀರಾ, ಇಷ್ಟೇ ಸ್ಪೀಡಲ್ಲಿ ಹೊಲಿತೀರಾ, ಎಷ್ಟು ಸ್ಪೀಡ್ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ದೀರಾ. ಬಟ್ ಯೂಟ್ಯೂಬ್ಗೆ ನಾನು ಒರಿಜಿನಲ್ ಸ್ಪೀಡ್ ಹಾಕೋಕ್ಕಾಗಲ್ಲ, ಹಾಗೆ ಹಾಕೋಕ್ಕೋದ್ರೆ ಲೆಂತಿ ಆಗಿಬಿಡುತ್ತೆ. ಏಕೆಂದರೆ ಒಂದು ಡಿಸೈನ್ ಮಾಡಬೇಕು ಅಂದರೆ ಫ್ರಂಟ್ ಡಿಸೈನ್ ಇದನ್ನು ಮಾಡಬೇಕು ಅಂದ್ರೂ ಇಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ತೊಗೊಂಡ್ಬಿಟ್ಟಿರ್ತೀನಿ ನಾನು. ಅಷ್ಟೊಂದು ಲೆಂತಿ ವಿಡಿಯೋ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕುವಾಗ ಅದನ್ನು ಫಾರ್ವರ್ಡ್ ಅಂದರೆ ಫಾಸ್ಟಾಗಿ ಸ್ವಲ್ಪ ಎಡಿಟ್ ಮಾಡಿರ್ತೀನಿ. ದಯವಿಟ್ಟು ಏನು ಸ್ಪೀಡ್ ಇಟ್ಕೊತೀರಾ, ಇಷ್ಟೇ ಸ್ಪೀಡಲ್ಲಿ ಹೊಲಿತೀರಾ ಅಂತ ಕಮೆಂಟ್ ಮಾಡಿ, ಪರವಾಗಿಲ್ಲ. ಬಟ್ ಇದರಲ್ಲಿ ಅದಕ್ಕೆ ಆನ್ಸರ್ ಇದೆ, ನೋಡಿ ತಿಳ್ಕೊಳ್ಳಿ. ಹಾಗೆಯೇ ನೋಡಿ, ಕರ್ವ್ ಶೇಪ್ ಆದಮೇಲೆ ಅದ್ರ ಒಳಗಡೆ ಮತ್ತೆ ನಾನು ಜರಿ ಥ್ರೆಡ್ಡಲ್ಲೇ ಲೀಫ್ ಥರ 2 ಲೀಫ್ ಥರ ಹಾಕೊತಾ ಇದ್ದೀನಿ ಡಿಸೈನ್ನ. ಏನು ಕಷ್ಟ ಅಲ್ಲ ಫ್ರೆಂಡ್ಸ್. ಹೇಳಬೇಕು ಅಂದರೆ ಈ ಡಿಸೈನು ಕೂಡ ನನ್ನ ಓನ್ ಡಿಸೈನೇ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅವರು ಒಂಥರ ಡಿಸೈನ್ ಏನಾದರೂ ಅವರು ಹೇಳಿದ್ನಲ್ಲ, ನಾನು ಲಾಸ್ಟ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ಆಲ್ಮೋಸ್ಟ್ ನನಗೆ ಬರೋವಂಥ ಕಸ್ಟಮರ್ಗಳೆಲ್ಲ ನನಗೇನು ಡಿಸೈನ್ ಇದೇ ಥರ ಪರ್ಟಿಕ್ಯುಲರಾಗಿ ಬೇಕು ಅಂತ ಹೇಳಲ್ಲ. ಒಂದು ಅಮೌಂಟ್ ಹೇಳ್ತಾರೆ, ಅದಕ್ಕೆ ಸೂಟ್ ಆಗೋ ಹಂಗೆ ಡಿಸೈನ್ ಮಾಡಿಕೊಡಿ ಅಂತಾರೆ. ನಾನು ಅದಕ್ಕೆ ಸೂಟ್ ಆಗೋ ಹಂಗೆ ಡಿಸೈನ್ ಮಾಡಿಕೊಡ್ತೀನಿ. ಈ ಡಿಸೈನ್ ಕೂಡ ನನ್ನ ಒಂದು ಓನ್ ಡಿಸೈನೇ, ನಾನು ಎಲ್ಲೂ ಏನೂ ನೋಡಿ ಮಾಡಿದ್ದಲ್ಲ. ಇವರಿಗೆ ಏನಂತ ಹೇಳಿದರು, ಗೋಲ್ಡು ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಬೇಡ ಅಕ್ಕ, ನನಗೆ ಜಸ್ಟ್ ಥ್ರೆಡ್ ವರ್ಕ್ ಬೇಕು ಅಂತ ಹೇಳಿದರು ಕಸ್ಟಮರು. ಓಕೆ ಆಯಿತು, ಓಕೆ ಥ್ರೆಡ್ ವರ್ಕಲ್ಲೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ಓನ್ಲಿ ಇದಕ್ಕೆಲ್ಲ ನಾನು ಬರೀ ಥ್ರೆಡ್ಡಲ್ಲೇ ವರ್ಕ್ ಮಾಡಿದ್ದೀನಿ. ಇದಕ್ಕೆ ನಾನು ಯಾವುದೇ ಥರದ ಸ್ಟೋನ್ ಚೈನ್ ಬಾಲ್ ಚೈನ್ನ ಯೂಸ್ ಮಾಡಿಲ್ಲ. ಅದಕ್ಕೇ ನೋಡಿ, ಗೋಲ್ಡ್ ಜರಿ ಥ್ರೆಡ್ನ ನಾನು ಫ್ರಂಟಲ್ಲಿ 2 ಲೈನ್ಸ್ ಹಾಕ್ಕೊಂಡಿದ್ದೀನಿ, ಮಧ್ಯ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ. ಆ ಗ್ಯಾಪಲ್ಲಿ ಪಿಂಕ್ ಕಲರಲ್ಲಿ ಒಂದು ವರ್ಕ್ ಬರುತ್ತೆ, ಅದಕ್ಕೋಸ್ಕರ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಇವಾಗ ಜರಿ ಥ್ರೆಡ್ದು ವರ್ಕ್ ಮುಗೀತು ನನ್ನದು. ಸೊ ಇವಾಗ ಪಿಂಕ್ ಕಲರ್ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಇವಾಗ ನನ್ನ ಹ್ಯಾಂಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್, ಅಷ್ಟು ಫಾಸ್ಟಾಗೆಲ್ಲ ನಾವು ಥ್ರೆಡ್ ಚೇಂಜ್ ಮಾಡೋಕ್ಕಾಗುತ್ತಾ. ಸೊ ನಾನು ಫಾಸ್ಟಲ್ಲಿ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಇವಾಗ ನೋಡಿ, 2 ಜರಿ ಥ್ರೆಡ್ದು ಲೈನ್ ಹಾಕ್ಕೊಂಡಿದ್ನಲ್ಲ, ಅದ್ರ ಸೆಂಟ್ರ್ ಪೋರ್ಷನಲ್ಲಿ ಒಂದು ಡಿಸೈನ್ ಹಾಕ್ಕೊತಾ ಇದ್ದೀನಿ. ಅಂದರೆ ಅದು ಒಂದು ರೌಂಡ್ ಶೇಪ್ ಬರುತ್ತೆ. ರೌಂಡ್ ಶೇಪ್ ಬಂದು ಮತ್ತೆ ಸಣ್ಣದಾಗಿ ಬರುತ್ತೆ. ಅಂದರೆ ನಂಬರು 1 to 5, 5 to 1, 1 to 5, 5 to 1 ಆ ಥರ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಒಂದು ಚೆನ್ನಾಗಿರೋ ಡಿಸೈನ್ ಆಯಿತು. ಲಾಸ್ಟಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ.
ನಾನು ಇಷ್ಟು ದಿನ ಬ್ಯಾಕ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಿದ್ದೆ, ಇದೇನೋ ಡಿಫ್ರೆಂಟಾಗಿರಲಿ ಅಂತ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಬಿಟ್ಟಿದ್ದೀನಿ. ಬಟ್ ಅದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಸ್ವಲ್ಪ ಬ್ಲರ್ ಥರ ಕಾಣಿಸ್ತಾ ಇದೆ. ನನಗೇ ವಿಡಿಯೋ ಹಾಗೆ ಅನ್ನಿಸ್ತಾ ಇದೆ, ನಿಮ್ಮ ಪಾಪ ನೋಡೋರಿಗೆ ಅನಿಸುತ್ತೆ. ಬಟ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ವರ್ಕ್ ನೋಡಿ, ವರ್ಕ್ ಇಷ್ಟ ಆಗುತ್ತೆ, ಓಕೆನಾ? ಹಾಗೆ ನೀವು ಟ್ರೈ ಮಾಡಿ, ಯಾರು ವರ್ಕ್ ಮಾಡೋ ಅಂಥವ್ರು ನೀವು ಕೂಡ ಟ್ರೈ ಮಾಡಿ. ಇಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋ ಅಂಥವ್ರು ಈ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಈ ಡಿಸೈನ್ನ ಸ್ಟಿಚ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಅದು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ವರ್ಕ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಕೂಡ ವರ್ಕ್ ಚೆನ್ನಾಗೇ ಮಾಡ್ತೀನಿ. ಡಿಸೈನು ಫಿನಿಶಿಂಗ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಏಕೆಂದರೆ ಮಿಷಿನ್ ವರ್ಕ್ ಅನ್ನೋದು ಒಂದು ಸಲ ಹಾಳಾದರೆ ಅದು ಮತ್ತೆ ರೆಡಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬಟ್ಟೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅದು ಸೂಜಿನಲ್ಲಿ ಚುಚ್ಚಿರೋದ್ರಿಂದ ಬಟ್ಟೆನಲ್ಲಿ ನಾವು ಅದನ್ನು ಮತ್ತೆ ತೆಗ್ದಂತೂ ಮಾಡೋಕ್ಕಾಗಲ್ಲ ಅಲ್ವಾ? ನೀವು ಮಾಡೋರ್ಗೂ ಗೊತ್ತಿರುತ್ತೆ, ಅಥವಾ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋರ್ಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಟೈಲರಿಂಗ್ ಮಾಡೋರ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ನಾವು ಸೂಜಿನಲ್ಲಿ ವರ್ಕ್ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಇದನ್ನು ಯಾವುದೇ ಒಂದು ವರ್ಕ್ ಆಗಿರ್ಬೋದು, ಡಿಸೈನ್ ಫಿನಿಶಿಂಗ್ ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಅದನ್ನು ಮತ್ತೆ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಹಾಗೆ ಏನಾದರೂ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೇ ವರ್ಕ್ ಮಾಡುವಾಗಲೇ ಮುಂಚೆನೇ ಸ್ವಲ್ಪ ಜೋಪಾನವಾಗಿ ಮಾಡಿ ವರ್ಕ್ನ. ಇದೇ ಥರ ವರ್ಕ್ ಬರಲಿ ಅನ್ನೋದು ನಿಮ್ಮ ಮೈಂಡಲ್ಲಿದ್ದು, ಬೇಕಾದರೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಬರ್ಕೊಂಡು ಕೂಡ ಫಸ್ಟೇ ಯಾವ ಕಾಂಬಿನೇಷನ್ ಥ್ರೆಡ್ಗಳನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ಎತ್ತಿಟ್ಕೊಂಡು ಆ ಡಿಸೈನ್ನ ಬರ್ಕೊಂಡು ಬೇಕಾದ್ರೆ ಟ್ರೇಸ್ ಮಾಡಿಕೊಂಡು ಹೇಗೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡಿಕೊಂಡು ಡಿಸೈನ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ವಲ್ಪ ಹುಷಾರಾಗಿ ಮಾಡಿ, ಡ್ಯಾಮೇಜ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಷ್ಟೇ. ಅದು ಒಂದು ಹೇಳ್ತೀನಿ. ನಾನು ಕೂಡ ಸ್ಟಾರ್ಟಿಂಗು ನಂಗೆ ಅಷ್ಟು ಫಿನಿಶಿಂಗ್ ಬರ್ತಾ ಇರಲಿಲ್ಲ, ನಿಜ ಹೇಳಬೇಕಂದ್ರೆ. ಇವಾಗಂತೂ ನನಗೆ ಆಶ್ಚರ್ಯ ಆಗುತ್ತೆ, ನನಗೆ ಖುಷಿನೂ ಆಗುತ್ತೆ. ಒಂದೊಂದು ವರ್ಕ್ ಮಾಡಿದಾಗಲೂ ಕೂಡ ನನಗೆ ತುಂಬ ಖುಷಿ ಆಗುತ್ತೆ ಅದ್ರದ್ದು ಫಿನಿಶಿಂಗ್ ನೋಡಿದಾಗ. ಓಕೆ, ಇವಾಗ ನೋಡಿ ಗೋಲ್ಡ್ ಕಲರ್ ಗ್ಯಾಪಲ್ಲೂ ಕೂಡ ನಾನು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಫಿಲ್ ಮಾಡಿಕೊಂಡೆ. ಹಾಗೆ ಗೋಲ್ಡ್ ಕಲರ್ದು 2 ಲೀಫ್ ಹಾಕಿದ್ನಲ್ಲ, ಅದ್ರ ಮಧ್ಯ ಪಿಂಕ್ ಕಲರಲ್ಲಿ 3 ಲೀಫ್ಸ್ ಹಾಕೊಂಡು ಬರ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಡಿಸೈನು, ಸಿಂಪಲ್ ಡಿಸೈನು, ಬಟ್ ಲುಕ್ ಮಾತ್ರ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ. ನಿಮಗೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ. ಅಥವಾ ನನ್ನ ಹತ್ರ ಬರೋ ಕಸ್ಟಮರ್ಗಳಾದರೆ ಈ ಥರ ಡಿಸೈನ್ ನಿಮಗೆ ಬೇಕಿದ್ದರೆ ನೀವು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಈ ಡಿಸೈನ್ ಮಾಡಿಕೊಡಿ ಅಂತ ಕೇಳಿದ್ರೆ ನಾನು ಮಾಡಿಕೊಡ್ತೀನಿ. ತುಂಬ ಜನ ನನ್ನ ಕಸ್ಟಮರ್ಸು ವೀಡಿಯೋಸ್ ಎಲ್ಲ ನೋಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಆ ಕರ್ವ್ ಶೇಪ್ ಅಂತೂ ತುಂಬ ಚೆನ್ನಾಗಿ ಬಂತು. ಕೆಲವರು, ನಾನು ಇದರಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ಪಾಪ ಕೆಲವರು ಬೇರೆ ಕಡೆ ಸ್ಟಿಚ್ ಮಾಡಿಸಿದ್ದಾರೆ, ನನ್ನ ಹತ್ರ ತುಂಬ ಜನ ತಂದು ತೋರಿಸಿದ್ದಾರೆ. ಈ ಕರ್ವ್ ಶೇಪ್ನ ತುಂಬ ಎಡವಟ್ಟು ಮಾಡಿರ್ತಾರೆ, ತುಂಬ ಅಂದರೆ ತುಂಬ. ಆ ಕರ್ವ್ ಶೇಪ್ ಅನ್ನೋದು ನಮ್ಮದು ಹಾರ್ಮೋಲ್ ಡೌನಿಂಗ್ ಹೆಂಗೆ ಬರುತ್ತೋ ಆ ಪೋರ್ಷನಿಂದ ನಮಗೆ ಆ ಕರ್ವ್ ಶೇಪ್ ಅನ್ನೋದನ್ನ ತೊಗೊಬೇಕಾಗುತ್ತೆ. ಬಟ್ ಕೆಲವರು ಪಾಪ ತುಂಬ ಮೇಲ್ ತೊಗೊಂಡ್ಬಿಡ್ತಾರೆ, ಇಲ್ಲ ತುಂಬ ಡೌನಿಗೆ ತೊಗೊಂಡ್ಬಿಡ್ತಾರೆ. ಅದು ಕರ್ವ್ ಶೇಪು ಅವ್ರು ಸ್ಯಾರಿ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡಾಗ, ಮುಂದೆ ಪ್ಲೀಟ್ಸ್ ಹಾಕ್ಕೊಂಡಾಗ ಅದು ನೀಟಾಗಿ ಫಿನಿಶಿಂಗೇ ಕಾಣಲ್ಲ. ಬಟ್ ನಾನು ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ಆಲ್ರೆಡಿ ಕೊಟ್ಟಿದ್ದೀನಿ, ಅವ್ರಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅವ್ರು ಹಾಕ್ಕೊಂಡಿದ್ರು ನೋಡಿದೆ. ನಾನು ಆಲ್ಮೋಸ್ಟ್ ಕರೆಕ್ಟಾಗಿ ಮಾಡ್ತೀನಿ. ಇದೇನಪ್ಪ ಇವಳೇ ಹೇಳ್ಕೊತಾ ಇದ್ದಾಳೆ ಅನ್ಬೇಡಿ, ಮಾಡೋದಕ್ಕೆ ಹೇಳ್ತೀನಿ ಅಲ್ವಾ. ನೋಡಿ, ಹಾಗೆ ಅವರು ಸೈಡಲ್ಲಿ ಬುಟ್ಟಾಸ್ ಕೂಡ ಕೇಳಿದರು. ಸೊ 3 ಲೀವ್ಸ್ ಪಿಂಕ್ ಕಲರಲ್ಲೇ ನಾನು ಬುಟ್ಟಾಸ್ ಹಾಕ್ತಾಯಿದ್ದೀನಿ. ಈ ವರ್ಕ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವರ್ಕ್ಗೆ ನಾನು ಎಷ್ಟು ಅಮೌಂಟ್ ಚಾರ್ಜ್ ಮಾಡಿದೆ ಅಂದರೆ, ವರ್ಕ್ಗೆ ಮಾತ್ರ ನಾನು ಹೇಳ್ತಾ ಇದ್ದದ್ದು, ಬ್ಲೌಸ್ ಸ್ಟಿಚಿಂಗ್ದಲ್ಲ. ಈ ವರ್ಕ್ಗೆ ನಾನು 400 ಚಾರ್ಜ್ ಮಾಡಿದ್ದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಸಿಂಪಲ್ ಡಿಸೈನ್, ಲುಕ್ಕು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಈ ಡಿಸೈನ್ಗೆ 400 ಚಾರ್ಜ್ ಮಾಡಿದ್ದೆ. ಇದೇ ಡಿಸೈನ್ಗೆ ನೀವು ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕ್ತೀನಿ ಅಂದರೆ 500 ಚಾರ್ಜ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.